ನಾವು ಬದುಕಲಿಕ್ಕೆ ಬಿಡಬೇಕು. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ತೊಂದರೆ ಇಲ್ದಂಗೆ ಮಾಡಕ್ಕೆ ಬಿಡಬೇಕು. ಮಧ್ಯದಲ್ಲಿ ದೌರ್ಜನ್ಯಗಳಾಗಲಿ, ಗೂಂಡಾಯಿಸಮ್ ಆಗಲಿ, ರೌಡಿಯಿಸಮ್ ಆಗಲಿ, ಕಳ್ತನ ಆಗಲಿ ಅದು ಮಾಡೋಕ್ಕೆ ದಯವಿಟ್ಟು ಯಾರು ಬರಬೇಡಿ. ಅದು ಕಾನೂನು ವಿರುದ್ಧ ಆಗಲಿ. ವಿತ್ IS ಹೆಲ್ಮೆಟ್ ಹಿಡಿದು ವಿತ್ ಯಾವುದು ಕ್ಯಾಪ್ ಕೊಡ್ತಾ ಇದೀವಿ ಮೇಡಮ್. ಯಾಕಂದರೆ ಹೇರ್ಸ್ ಏನಾದರೂ ಆಗುತ್ತೆ ಅಂದರೆ ಕ್ಯಾಪ್ ಕೂಡ ಕೊಡ್ತಾ ಇದ್ದೀವಿ. ಅಂಥ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ. I'm also working with the Rapido as a captain. So as well as my profession is also advocate. So both I'm doing. So it's a part-time job. Because of this taxi bike, it also has given so many employment also. So many people say no employment, nothing is there, no working. For this, there is no qualification required. Only license is required, and whatever the this one app, you should know how to manage the mobile. So how can they take action against ಇನ್ನೋಸೆಂಟ್ ಏನು ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ಇರ್ತಾರಲ್ಲ ಅವ್ರನ್ನ ನಿಲ್ಲಿಸ್ಬಿಟ್ಟು ತಡೆದಿಡ್ಬಿಟ್ಟು ಮೊಬೈಲ್ ಕಿತ್ಕೊಂಡು ಹೊಡೆದು ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದಾರಲ್ಲ, ಸೊ ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀರಿ. ಬಾಬಾ ನೋಡಿದ್ರಲ್ರಿ, ಈ ವಿಡಿಯೋನ ಯಾಕೆ ಹಾಕ್ತೆ ಮೊದಲೇ ಅಂದರೆ ಇದರಲ್ಲಿ ನಾವು ನೋಡ್ಬೋದಿತ್ತು ಬೈಕ್ ಟ್ಯಾಕ್ಸಿಯ ಅಸೋಸಿಯೇಷನ್ ಅಂತೆ, ಅದರ ಪ್ರೆಸಿಡೆಂಟ್ ಮಾತಾಡ್ತಾನಂತೆ. ಬೈಕ್ ಟ್ಯಾಕ್ಸಿ ಅವ್ರದ್ದು ಒಂದು ಏನಂದರೆ ಅವ್ರದ್ದು ಒಂದು ಪ್ರತಿಭಟನೆ ಅಂತೆ. ಯಾಕೆಂದರೆ ಇಲ್ಲಿ ಆಟೋ ಚಾಲಕರು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಿದ್ದಾರೆ, ನಮಗೆ ಹೊಡೆಯೋದನ್ನು ಯಾರೋ ಯಾವತ್ತೂ ಇಲ್ಲಿ ನಾವು ಸಹಿಸ್ಕೊಂಡು ಮಾತಾಡಿಲ್ಲ. ಇಲ್ಲ ನಮ್ಮ ಈ ಕೆಲವು ಆಟೋ ಚಾಲಕರನ್ನ ಆ ರೀತಿ ಮಾಡಿದಾಗ ಅವರನ್ನು ನೀವು ಶಿಕ್ಷೆಗೆ ಒಳಪಡಿಸಿ ಅಂತಲೇ ಆಟೋ ಚಾಲಕರ ಸಂಘದವರು ಕೂಡ ಹೇಳಿದ್ದಾರೆ ಎಷ್ಟೋ ಸಲ. ಆದರೆ ಇವರು ಹೇಳಿದ್ದೇನು, ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ. ಅದರಲ್ಲಿ ಆದಿನಾರಾಯಣ್ ಅಂತಕ್ಕಂಥ ಪ್ರೆಸಿಡೆಂಟ್ ಹೇಳ್ತಾನೆ, ನೀವು ನೋಡಬಹುದು, ಇದು ಭಾಳಷ್ಟು ಹಳೆಯ ವಿಡಿಯೋನೇ, ಆದರೆ ಹೇಳೋವಂಥದ್ದನ್ನು ನೋಡ್ಬೋದು. ISI ಹೆಲ್ಮೆಟ್ನ ಕೊಟ್ಟಿದ್ದೀವಿ, ಅದು ಯಾವುದೋ ಒಂದು ಕ್ಯಾಪನ್ನು ಕೊಟ್ಟಿದ್ದೀವಿ, ತಲೆ ಕೂದಲೆಲ್ಲ ಏನೋ ಆಗುತ್ತೆ ಅಂತ ಹೇಳಿಬಿಟ್ಟು ಅಂತ. ಆದರೆ ಮಿಸ್ಟರ್ ಆದಿನಾರಾಯಣ್ಗೆ ಗೊತ್ತಿಲ್ಲ ಅನಿಸುತ್ತೆ. ಭಾಳಷ್ಟು ಜನ ಹುಡುಗಿಯರಿಗೆ ನಾನೇ ಒಂದು ವಿಡಿಯೋನ ಮಾಡಿದ್ದೆ, ಏನೇನೆಲ್ಲ ಪರಿಸ್ಥಿತಿಗಳಾಗಿದೆ ಅವ್ರಿಗೆ ನಿಮ್ಮ ಬೈಕ್ ಟ್ಯಾಕ್ಸಿ ಡ್ರೈವರ್ಸಿಂದ ಅಂತ. ಆದರೆ ಅದಕ್ಕೆ ಯಾರು ಇವರು ಉತ್ತರನೇ ಕೊಡಲ್ಲ, ಆ ಥರದ ವಿಷಯಗಳಿಗೆ ಮಾತು ಆಡಲ್ಲ. ಕಳೆದ ವಾರ ಅಷ್ಟೇ ನಾನೊಂದು ವಿಡಿಯೋನ ಮಾಡಿದ್ದೆ. ಒಂದು ಹುಡುಗಿ, ಒರಿಸ್ಸಾದ ಹುಡುಗಿ, ಓದೋದಕ್ಕೆ ಬಂದಿದ್ದ ಹುಡುಗಿಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು, ಯಾವ ರೀತಿಯಾಗಿ ಆ ಹುಡುಗಿ ಓದನ್ನ ಬಿಟ್ಟು ಪ್ರೆಗ್ನೆಂಟಾಗಿ ಊರಲ್ಲಿ ಉಳ್ಕೊಂಡು ಇವತ್ತು ಆ ಹುಡುಗಿಗೆ, ಆ ಒಂದು ಹುಡುಗಿಗೆ 1 ವರ್ಷದ ಒಂದು ಮಗು ಇದೆ. ಇದರ ಬಗ್ಗೆ ಇವ್ರಿಗೆ ಯಾರಿಗೂ ಇಲ್ಲ. ಇನ್ನು ನೋಡಿ, ಆದಿನಾರಾಯಣ ಹೇಳಿದ ಪ್ರಕಾರ ಆ ಥರ ಆದರೆ ಇನ್ನೊಬ್ರು ಉತ್ತಮ್ ಶಿಂದೆ ಅಂತ ಅವ್ರು ಹೇಳೋದು, ಅವರು ಅಡ್ವೊಕೇಟ್ ಅಂತೆ, ಪ್ಲಸ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಕೂಡ ಪಾರ್ಟ್ ಟೈಮಲ್ಲಿ ಓಡಿಸ್ತಾರಂತೆ. ನಂಗೆ ಗೊತ್ತಾಗಿಲ್ಲ ರೀ, ಈ ಅಡ್ವೊಕೇಟು ಯಾತಕ್ಕಾಗಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸ್ತಾರೆ, ಆಮೇಲೆ ಯಾವಾಗ ಓಡಿಸ್ತಾರೆ ಅದಕ್ಕೊಂದು ಪ್ರೂಫ್ ಕೂಡ ಇಲ್ಲ. ಅಲ್ಲಿ ಪ್ರೂಫೇ ಇಲ್ಲದೆ ಇವರು ಹೇಳಿದ್ನೆಲ್ಲ ಕಿವಿಯಲ್ಲಿ ಹೂವು ಇಟ್ಕೊಳಕ್ಕಾಗತ್ತಾ? ಹೋಗಲಿ ಬಿಡಿ, ಅವ್ರಿಗೇನೋ ಹೇಳ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಏನೋ ಮಾಡಬೇಕಿತ್ತು ಮಾಡಿದರು. ಇಲ್ಲಿ 1000 ಜನ ಪ್ರತಿಭಟನೆಗೆ ಬಂದಿದ್ರಂತೆ ಅವತ್ತು. ಆದರೆ ಆ 1000 ಜನದಲ್ಲಿ ನನಗೆ ಗೊತ್ತಾಗದೇ ಇರೋ ವಿಷಯ ಏನು ಗೊತ್ತಾ, ಇಲ್ಲಿ 1000 ಜನ ಪ್ರತಿಭಟನೆಗೆ ಬಂದರು. ಅವರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತವ್ರೆ ಅಂತ ಏನೋ ಹೇಳಿದರು, ಎಂಪ್ಲಾಯ್ಮೆಂಟು ಇದು ಅದು ಅಂತ ಏನೇನೋ ಹೇಳಿದರು. ಆದರೆ ಸರಿಸುಮಾರು ಇಷ್ಟು ವರ್ಷಗಳ ಕಾಲ 45-50 ವರ್ಷದಿಂದ ಆಟೋನ ಚಾಲನೆ ಮಾಡಿಕೊಂಡು ಅವರ ಜೀವನವನ್ನು ನಡೆಸ್ಕೊಂಡು ಬರ್ತಿದ್ದಾರಲ್ಲ, ಹಾಗಾದರೆ ಇವರೆಲ್ಲ ಯಾಕೆ ಏನನ್ನು ಕೇಳಬಾರ್ದು ನನಗೆ ಗೊತ್ತಿಲ್ಲ. ಈ ಆಟೋ ಚಾಲಕರು ಕೇಳಿದರೆ ತಪ್ಪಂತೆ, ಏನನ್ನ ಬೈಕ್ ಟ್ಯಾಕ್ಸಿಯನ್ನು ಸ್ಟಾಪ್ ಮಾಡಿ, ಅದರಿಂದ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅಂತ ಕೇಳಿದರೆ ಅದು ತಪ್ಪು ಅಂತ ಬೈಕ್ ಟ್ಯಾಕ್ಸಿಯ ಕೆಲವರು ಹೇಳೋದು. ಅವ್ರ ಪಾಡಿಗೆ ಅವ್ರು ಓಡಿಸ್ಲಿ, ನಮ್ಮ ಪಾಡಿಗೆ. ಆದರೆ ನೀವು ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ, ನಿಮಗೆ ಯಾವುದೇ ಒಂದು ಇದು ಎಲ್ಲೋ ಬೋರ್ಡ್ ನಿಮ್ಮ ಹತ್ರ ಇಲ್ಲದೆ ಓಡಿಸ್ತಾ ಇದ್ದೀರಿ, ಅದು ಹೋಗಲಿ, ಹಾಳಾಗೋಗಲಿ. ಅಟ್ಲೀಸ್ಟ್ ಈ ಬೈಕ್ ಟ್ಯಾಕ್ಸಿನ 2020ರಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಮಾತ್ರ ಓಡಿಸಿ ಅಂತ ಒಂದು ಏನು ನಮ್ಮ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಕೊಡುತ್ತೆ. ಆದರೆ ಅದನ್ನಾದರೂ ಫಾಲೋ ಮಾಡಿದ್ರ ಅಂದರೆ ಯಾವ ಬೈಕ್ ಟ್ಯಾಕ್ಸಿ ಅವರು ಮಾಡಲಿಲ್ಲ ರೀ. ಏನು ರ್ಯಾಪಿಡೋ, ಅದಾದಮೇಲೆ ಊಬರ್, ಅದಾದಮೇಲೆ ಓಲಾ, ಇಷ್ಟೆಲ್ಲ ಬೈಕ್ ಟ್ಯಾಕ್ಸಿ ಇದನ್ನು ಮಾಡಲಿಲ್ಲ. ಅದಾದಮೇಲೆ ನಮ್ಮ ಆಟೋ ಚಾಲಕರು ಕಳೆದ ಸೆಪ್ಟೆಂಬರ್ನಲ್ಲಿ 28 ಆಟೋ ಸಂಘಟನೆಗಳು ಒಟ್ಟಿಗೆ ಸೇರಿ ಒಂದು ಏನಂದರೆ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಆ ಪ್ರತಿಭಟನೆಯನ್ನು ನಡೆಸಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಆಟೋ ಚಾಲಕರು ಕೂಡ ಒಗ್ಗಟ್ಟಾಗಿ ಪ್ರತಿಭಟನೆಯನ್ನು ನಡೆಸಿದರು ಅಂತ. ಆವಾಗ ರಾಮಲಿಂಗಾರೆಡ್ಡಿ ಅವರು ಬರ್ತಾರೆ. ಸನ್ಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದುಬಿಟ್ಟು, ಏನು ನಿಮ್ಮ
ಇದನ್ನು ಏನಿದೆ ಬೈಕ್ ಟ್ಯಾಕ್ಸಿ ಇಲೀಗಲ್ ಆಗಿದ್ದರೆ ಅದನ್ನೆಲ್ಲ ತೆಗಿತೀವಿ ನಾವು ಅಂತ ಹೇಳಿಬಿಟ್ಟು ಒಂದು ಆಶ್ವಾಸನೆಯನ್ನು ಕೊಟ್ಟು ಹೋಗ್ತಾರೆ. ಆವಾಗ ಆಶ್ವಾಸನೆಯನ್ನು ಕೊಟ್ಟಂತಹ ರಾಮಲಿಂಗಾರೆಡ್ಡಿಯವರು ಅವಾಗ ಏನೆಲ್ಲ ಆಯಿತು ಅಂದರೆ ನೋಡಬಹುದು ನೀವು, ಪೊಲೀಸವರು ಆಟೋಗಳನ್ನ ಅವರೇ ಸೈಡಿಗೆ ತಳ್ಳಬೇಕಾಯಿತು, ಪರಿಸ್ಥಿತಿ ರೋಡ್ಗಳೆಲ್ಲ ಬ್ಲ್ಯಾಕ್ ಆಗಿತ್ತು. ಆದರೆ ಆಟೋದವರ ಪರಿಸ್ಥಿತಿಯನ್ನು ಕೇಳಲಿಲ್ಲ. ಬೈಕ್ ಟ್ಯಾಕ್ಸಿ ಅವರು ಮಾಡಿದ್ದೇ ದಬ್ಬಾಳಿಕೆ. ಅದಾದ ನಂತರ ಏನಾಯಿತು ಅಂದರೆ ಆಟೋದವರಿಗೆ ಬೈಕ್ ಟ್ಯಾಕ್ಸಿಗಳನ್ನು ನಮಗೆ ಬಂದಿದೆ ಎನ್ನುವ ಕಾರಣಕ್ಕೆ ಆಟೋದವ್ರನ್ನ ಕೆಲವೊಂದು ಅಗ್ರಿಗೇಟರ್ ಕಂಪನಿಗಳು ಕೀಳಾಗಿ ತುಚ್ಛವಾಗಿ ನೋಡಿದ್ದಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದು ಹೋಗಿದೆ ಆಲ್ರೆಡಿ. ಅಂದರೆ ನೀವು ಇಲ್ಲದೇ ಇದ್ರೂ ನಾವು ಏನು ಬೇಕಾದರೂ ನಡೆಸ್ಕೊಳ್ತೀವಿ ಅಂತ. ಮೊದಲಿಗೆ ಯಾಕೆಂದರೆ ಬೈಕ್ ಟ್ಯಾಕ್ಸಿ ಇರಲಿಲ್ಲ ಅವ್ರ ಹತ್ರ, ಕೆಲವೊಂದು ಅಗ್ರಿಗೇಟರ್ ಕಂಪ್ನಿಯಲ್ಲಿ ಅವರು ಆಟೋ ಚಾಲಕರು ಬೇಕೇ ಬೇಕು ಅನ್ನೋ ಥರ ಇತ್ತು. ಆದರೆ ಆ ಕಂಪ್ನಿಗಳು ಕೂಡ ಈ ಒಂದು ಬೈಕ್ ಟ್ಯಾಕ್ಸಿನ ತಂದ ನಂತರ ಏನು ಮಾಡಿದರು ಅಂದರೆ ಆಟೋ ಚಾಲಕರು ಬೇಕಾಗೇ ಇಲ್ಲ ನಮಗೆ ಅನ್ನೋ ಪರಿಸ್ಥಿತಿನಲ್ಲಿ ಮಾತಾಡಿದ್ದಂಥದ್ದು ಕೂಡ ಇದೆ. ಆದರೆ ಆಟೋ ಚಾಲಕರು 40 ವರ್ಷ, 35 ವರ್ಷ, 50 ವರ್ಷದಿಂದ ಓಡಿಸ್ತಿರೋರ ಒಂದು ಏನು ತೊಂದರೆಗಳು, ಅವರಿಗೆ ಆಗಿದ್ದಂಥ ಪ್ರಾಬ್ಲಮ್ಗಳು ಈ ಬೈಕ್ ಟ್ಯಾಕ್ಸಿ ಓಡಿಸುವಂಥವ್ರಿಗೆ ಕಾಣಿಸ್ಲೇ ಇಲ್ಲ. ಆದರೆ ಇವರು ಹೇಳೋದು ನಮಗೆ ವೈಟ್ ಬೋರ್ಡಲ್ಲಿ ಓಡಿಸೋಕೆ ಬಿಡಬೇಕು ಅಂತ. ಆದರೆ ಯಾವ ಕಾನೂನಲ್ಲಿ ವೈಟ್ ಬೋರ್ಡಲ್ಲಿ ಓಡಿಸ್ಬೇಕು ಅಂತ ಎಲ್ಲಿ ಉಲ್ಲೇಖ ಇದೆ ನಮಗೆ ಗೊತ್ತಿಲ್ಲ. ಆದರೆ ಇವರು ಹೇಳ್ತಾರೆ. ಹಾಗೆಯೇ ನಾವು ಇನ್ನೂ ಒಂದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಆಟೋ ಚಾಲಕರು ಒಗ್ಗಟ್ಟಾಗಿ ಇರಲಿಲ್ಲ ಇಷ್ಟು ದಿವಸ ಅನ್ನೋದೇ ಒಂದು ಕಡೆ ಪ್ರಾಬ್ಲಮ್ ಆಗಿ ಅದನ್ನು ಅಡ್ವಾಂಟೇಜಾಗಿ ತೊಗೊಂಡು ಕೆಲವೊಂದು ಕಂಪ್ನಿಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇತ್ತು. ಬೈಕ್ ಟ್ಯಾಕ್ಸಿನಲ್ಲಿ ಬಹಳಷ್ಟು ಅವರಿಗೆ ಏನಂದರೆ ಇನ್ಸೆಂಟಿವ್ಸ್ನ ಕೊಟ್ಟು, ಏಕೆಂದರೆ ಆಟೋ ಹಾಗೆ ಬೈಕ್ ಟ್ಯಾಕ್ಸಿ ಎರಡಕ್ಕೂ ಕಂಪೇರ್ನ ಮಾಡಿದರೆ ಬಿಲ್ಲು ಜಸ್ಟ್ 10 to 15 ರೂಪೀಸ್ ಲಾಂಗ್ ಹೋದರೆ ಇಷ್ಟೇ ಶಾರ್ಟೇಜ್ ಬರ್ತಿದ್ದಿದ್ದು, ಅಂದರೆ ಕಡಿಮೆ ಬರ್ತಿದ್ದಿದ್ದು, ಉಳಿತಾಯ ಆಗ್ತಿದ್ದಿದ್ದು ಅಷ್ಟೇ. ಆದರೆ ಯಾಕೆ ಹೋಗ್ತಿದ್ದಾರೆ ಅದು ಅವರಿಗೆ ಗೊತ್ತು. ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅನ್ನೋ ಕಾರಣಕ್ಕೆ ಈಗ ರಾಮಲಿಂಗಾರೆಡ್ಡಿ ಅವರು, ಅಂದರೆ ಕರ್ನಾಟಕ ಸರ್ಕಾರ ಏನಿದೆ, ಈ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ಬೈಕ್ ಟ್ಯಾಕ್ಸಿನಲ್ಲಿ ಅಂತ ಹೇಳಿಬಿಟ್ಟು ಆದೇಶವನ್ನು ಹೊರಡಿಸಿ ಏನು 2020ರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಓಡಿಸೋದಕ್ಕೆ ಪರ್ಮಿಷನ್ನ ಕೊಟ್ಟಿದ್ದರು, ಆ ಪರ್ಮಿಷನ್ನ ಕೂಡ ರದ್ದು ಮಾಡಿದ್ದಾರೆ ನಿನ್ನೆ. ಹಾಗಾಗಿ ಈ ಒಂದು ಪರ್ಮಿಷನ್ನ ರದ್ದು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಯಾಕೆಂದರೆ ಈಗ ಬೈಕ್ ಟ್ಯಾಕ್ಸಿ ಇವತ್ತು ಕೂಡ ನಾವು ಒಂದು ರಿಯಾಲಿಟಿ ಚೆಕ್ನ ಮಾಡೋಕ್ಕೆ ಹೋಗ್ತೀವಿ. ಬೈಕ್ ಟ್ಯಾಕ್ಸಿ ರದ್ದಾಗಿದೆ, ಆ ರದ್ದಾಗಿರೋದನ್ನು ನೀವು ನಡೆಸ್ತೀರಾ ಮತ್ತೆ ಓಡಿಸ್ತಿದ್ದಾರಾ ಏನಾದರೂ ಅನ್ನೋದನ್ನು ನಾವು ರಿಯಾಲಿಟಿ ಚೆಕ್ನ ಮಾಡಿ ಇದನ್ನು ನಾಳೆ ಮತ್ತೆ ನಿಮಗೆ ಕೊಡ್ತೀವಿ. ಹಾಗೆಯೇ ನಾನು ಇನ್ನೂ ಒಂದು ವಿಷಯನೇ ಇಲ್ಲಿ ನೋಡ್ತಾ ಇದ್ದೆ. ಯಾಕೆಂದರೆ ಎಷ್ಟೋ ಸಲ ಆಟೋ ಚಾಲಕರು ಒಂದು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆಗಳು ಈ ಒಂದು ಶ್ರೀರಾಮುಲು ಅವರು ಇದ್ದಾಗ ಕೂಡ ಮಾಡಿದರು. ಆವಾಗ ಕೂಡ ಶ್ರೀರಾಮುಲು ಅವರು ಆಶ್ವಾಸನೆಯನ್ನು ಅಷ್ಟೇ ಕೊಡ್ತಿದ್ರು ಇಷ್ಟು ವರ್ಷ. ಅದಾದ ನಂತರ ಹೈಕೋರ್ಟ್ಗೆ ಹೋಯಿತು ಕೇಸು. ಆದರೆ ಅದು ಲೀಗಲ್ಲಾಗಿ ಇಲ್ಲ ಅಂದಮೇಲೆ ಒಂದು ಗೌರ್ನಮೆಂಟ್ ಯಾಕೆ ಮೀನಾಮೇಷವನ್ನು ಎಣಿಸ್ತಿತ್ತು? ಯಾವುದೇ ಗೌರ್ನಮೆಂಟ್ ಆಗಲಿ, ಯಾವುದೇ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಇಷ್ಟು ವರ್ಷ ಇಷ್ಟು ದಿವಸ ಅನ್ನೋದು ನನಗಂತೂ ಗೊತ್ತಿಲ್ಲ. ಹಾಗೆಯೇ ಈಗ ಮೊದಲನೇ ಗೆಲುವು ಅಂತಲೇ ಹೇಳ್ಬೋದು ಆಟೋ ಚಾಲಕರಿಗೆ. ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಿ ಒಂದು ರಾಜ್ಯ ಸರ್ಕಾರ ಏನು ಈಗ ಆದೇಶವನ್ನು 2020ರಲ್ಲಿ ತಾನೇ ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿತ್ತು, ಬೈಕ್ ಟ್ಯಾಕ್ಸಿನ ಓಡಿಸಬಹುದು ಅಂತ ಹೇಳಿಬಿಟ್ಟು ಅದನ್ನು ಈಗಾಗಲೇ ರದ್ದು ಮಾಡಿದೆ. ರದ್ದು ಮಾಡಿರೋದ್ರಿಂದ ಆಟೋ ಚಾಲಕರು ಕೂಡ ಖುಷಿಯಾಗಿದ್ದಾರೆ. ಈಗಾಗಲೇ ರಾತ್ರಿ ನಾನು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದೆ, ನಮ್ಮ ಆಟೋ ಚಾಲಕರು ಭಾಳಷ್ಟು ಜನ ಗ್ರೂಪಲ್ಲೂ ಕೂಡ ಹಂಚ್ಕೊಳ್ತಾ ಇದ್ದರು. ಇದು ತುಂಬ ಖುಷಿ ಕೊಟ್ಟಿದೆ ನಮಗೆ, ಈ ಥರ ಬಹಳಷ್ಟು ಬೇಕಿತ್ತು, ಇದೊಂದು ಬ್ಯಾನ್ ಆಗಬೇಕಿತ್ತು ಅಂತ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆಟೋ ಚಾಲಕರಿಗೆ ಏನಾಗ್ತಿತ್ತಂದರೆ ಈ ಬೆಳಗಿನ ಟೈಮು ಏನು ಪೀಕ್ ಅವರ್ಸ್ ಅಂತ ಏನಿದೆ ಆ ಟೈಮ್ನಲ್ಲಿ ಬಾಡಿಗೆ ಇರ್ತಿತ್ತು. ಅದಾದಮೇಲೆ ಸಂಜೆ ವೇಳೆ ಏನಿದೆ ಆವಾಗ ಬಾಡಿಗೆಗಳು ಇರ್ತಿತ್ತು. ಆದರೆ ಮಧ್ಯಾಹ್ನದ ಟೈಮು ಏನು ಎಷ್ಟು ಈ ಒಂದು 12 ಗಂಟೆಯಿಂದ 4 ಗಂಟೆ 5 ಗಂಟೆವರೆಗೂ ಬಾಡಿಗೆಗಳು ಕಡಿಮೆ ಅಂತ ಹೇಳಿಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಆಟೋ ಚಾಲಕರು. ಹಾಗೆಯೇ ಬೈಕ್ ಟ್ಯಾಕ್ಸಿಯವರು 1000 ಜನ ಸೇರಿಕೊಂಡು ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಅದರಲ್ಲಿ ಏನಂದರೆ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ, ಇದೆಲ್ಲ ಅವ್ರಿಗೂ ಗೊತ್ತಿದೆ. ಆದರೂ ಕೂಡ ಒಂದು ಪ್ರತಿಭಟನೆಯನ್ನು ನಡೆಸ್ತಾರೆ. ಇವರ ಪ್ರತಿಭಟನೆಯನ್ನು ಅಂಗೀಕಾರ ಮಾಡಬೇಕು ಸರ್ಕಾರ. ಆದರೆ ಇಲ್ಲಿ ಇರೋ ಪ್ರಾಬ್ಲಮ್ ನೋಡಿ, 2.5 ಲಕ್ಷ 2,70,000 ಆಟೋಗಳು ಇರ್ತಕ್ಕಂಥ ಆಟೋ ಚಾಲಕರು ಮಾಡಿದ ಪ್ರತಿಭಟನೆಯನ್ನು ಸರ್ಕಾರ ಅಂಗೀಕಾರ ಮಾಡಬಾರ್ದು. ಆಟೋ ಚಾಲಕರಿಗೆ ಧಿಕ್ಕಾರ ಅಂತ ಕೂಗ್ತಾರೆ. ಆದರೆ ಆಟೋ ಚಾಲಕರಿಗೆ ಧಿಕ್ಕಾರ ಅಂತ ಕೂಗುವುದಕ್ಕೆ ಮುಂಚೆ ಇವರು ಯೋಚನೆ ಮಾಡಬೇಕಿತ್ತು. ಅದರ ಕೂಗುವುದಕ್ಕೆ ಮೊದಲು ಯೋಚನೆ ಮಾಡಬೇಕಿತ್ತು ಇವರು, ಯಾರಿಗೆ ನಾವು ಧಿಕ್ಕಾರವನ್ನು ಕೂಗ್ತಿದ್ದೀವಿ, 50-60 ವರ್ಷದಿಂದ ಇರ್ತಕ್ಕಂಥ ಆಟೋಗೆ ನಾವು ಧಿಕ್ಕಾರವನ್ನು ಕೂಗ್ತೀವಿ ಅಂತ ಅನ್ನೋದಾದರೆ, ಮೊನ್ನೆ ಬಂದಂತಹ 7-8 ವರ್ಷದಿಂದ ಹಿಂದೆ ಬಂದಂಥ ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅನ್ನೋದನ್ನು ತಂದಂಥ ರ್ಯಾಪಿಡೋ ಕಂಪನಿ, ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ
ಎರಡು ಮೂರು ವರ್ಷದಿಂದ ಬಂದಂಥ ಊಬರ್, ನಿನ್ನೆ ಮೊನ್ನೆ 6 ತಿಂಗಳ ಹಿಂದೆ ಅಷ್ಟೇ ಬಂದಂಥ ಓಲಾ ಬೈಕ್ ಟ್ಯಾಕ್ಸಿ, ಇವರೆಲ್ಲರೂ ಆಟೋ ಚಾಲಕರ ಮೇಲೆ ಹಾಗಾದರೆ ದಬ್ಬಾಳಿಕೆಯನ್ನು ನಡೆಸೋದಕ್ಕೆ ಹೋಗಿದ್ರೆ ಅದು ನನಗೆ ಗೊತ್ತಿಲ್ಲ. ಕೊನೆಗೂ ಆಟೋ ಚಾಲಕರಿಗೆ ಒಂದು ಜಯ ಎಂದು ಸಿಕ್ಕಿದೆ ಅನ್ನೋದು ಹೇಳಬೇಕಿತ್ತು. ಹಾಗೆಯೇ ಆಟೋ ಚಾಲಕರು ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಇದು ಒಂದೇ ಉದಾಹರಣೆ. ಯಾವತ್ತು ಎಲ್ಲ ಸಂಘಟನೆಗಳು ಒಟ್ಟಾಗಿ ಹೋರಾಡ್ತಿರೋ ಅವತ್ತು ಮಾತ್ರ ಜಯ ಸಿಗುತ್ತೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಎತ್ತು ಏರಿಗೆ ಇಳಿತು, ಕೋಣ ನೀರಿಗೆ ಇಳಿತು ಅಂತ ಹೇಳಿಬಿಟ್ಟು ಒಂದು ಗಾದೆ ಇದೆ. ಆ ರೀತಿಯಾಗಿ ಒಬ್ಬರು ಆ ಕಡೆಗೆ ಒಬ್ಬರು ಈ ಕಡೆಗೆ ಹೋದರೆ ಯಾವುದೇ ಜಯ ಸಿಗಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.